ಇಂಥ ದಿನ ಆಗುತ್ತಾ ಇವತ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಟುಡೇ. ಏನಕ್ಕೆ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಟುಡೇ ಅಂದರೆ, ಇವತ್ತು ನಾವು 2 ಹೈಯೆಸ್ಟ್ ಪಾಸಸ್ನ ಕ್ರಾಸ್ ಮಾಡಿದ್ದೀನಿ. ಒಂದು ಎವರೆಸ್ಟ್ ಬೇಸ್ ಕ್ಯಾಂಪು 5363 ಮೀಟರ್ ಹೈಟು. ಸೆಕೆಂಡ್ ಒನ್ನು ಕಲಾಪತ್ತರ್ ಪೀಕ್, ಮೌಂಟ್ ಎವರೆಸ್ಟು ಮತ್ತು ನಾವು ಇದು ಕಲಾಪತ್ತರ್ ಪೀಕು, ಇದು ಮೌಂಟ್ ಎವರೆಸ್ಟ್. ಈ ರೀತಿ ಇದೆ ನೋಡಿ. ಇದು 5550 ಮೀಟರ್, ದಿಸ್ ಈಸ್ 8400 ಮೀಟರ್. ಈ ರೀತಿ ವ್ಯೂ ಇರತಕ್ಕಂಥದ್ದು 2 ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಯಿತು. ಹೇಳ್ಬೇಕಂದ್ರೆ ಒನ್ ಆಫ್ ದ ಗ್ರೇಟೆಸ್ಟ್ ಡೇ. ಅರೌಂಡ್ 21 ಕಿಲೋಮೀಟರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು. 21 ಕಿಲೋಮೀಟರಲ್ಲಿ ಅಸೆಂಡಿಂಗು, ಡಿಸೆಂಡಿಂಗು, ನೇಪಾಳಿ ಫ್ಲ್ಯಾಟು ಪ್ರತಿಯೊಂದನ್ನು ಕ್ರಾಸ್ ಮಾಡಿಕೊಂಡು ಎವರೆಸ್ಟ್ ಬೇಸ್ ಕ್ಯಾಂಪ್ ವಿಸಿಟ್ ಮಾಡಿ, ಎವರೆಸ್ಟ್ ಬೇಸ್ ಕ್ಯಾಂಪ್ ಹತ್ರ ಕುಂಭೋ ಐಸ್ ಗ್ಲೇಷಿಯರ್ಸು ಮತ್ತು ಎವರೆಸ್ಟ್ನ ಪೀಕ್ನ ಹತ್ತಕ್ಕಂಥ ಕ್ಯಾಂಪ್ ಸೈಟ್ಸು ಪ್ರತಿಯೊಂದನ್ನು ಕೂಡ ಕಣ್ಣು ತುಂಬಿಕೊಂಡಿದ್ದಾಯಿತು. ಅಟ್ಲೀಸ್ಟ್ ಅಲ್ಲಿಗೆ ಇರಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ನೋಡೋದ್ರೂ ಖುಷಿ ಪಡ್ತೀವಿ. ಸೊ ಈಗ ರೈಟ್ ನಾವಿರೋದು ಲುಕುಂಗು. ಫುಲ್ಲಿ ಸ್ನೋ ಬೀಳ್ತಾಯಿದೆ ನೋಡಿ, ಫುಲ್ಲು ಸ್ನೋ ಬೀಳ್ತಾಯಿದೆ ಇಲ್ಲೋ. ಸೊ ಫೈನಲಿ ದ ಟೆಂಪ್ರೇಚರ್ ಈಸ್ ಮಾರ್ನಿಂಗ್. ಓಕೆ, ಕಲಾಪತ್ತರ್ ಪೀಕ್ ಬಗ್ಗೆ ಹೇಳ್ತೀನಿ. ಕಲಾಪತ್ತರ್ ಪೀಕು ನಾವು ಮಾರ್ನಿಂಗು 3:30 AM ಹೊರಟಿದ್ದು, ಬಿಕಾಸ್ ಆಫ್ ಸನ್ರೈಸ್ ವ್ಯೂ ಮೌಂಟ್ ಎವರೆಸ್ಟ್ ನೋಡಲಿಕ್ಕೆ. ಹೇಳ್ಬೇಕಂದ್ರೆ ಕಲಾಪತ್ತರ್ ಪೀಕು ಅರೌಂಡ್ ಫುಲ್ಲಿ ಡಿಸೆಂಟು, ಅಂದರೆ ಡಿಸೆಂಟು ಅಸೆಂಟು ಎರಡೂ ಕೂಡ ಇರುತ್ತೆ. ಫುಲ್ಲಿ ಸ್ಟ್ರೆಂತ್ ಬೇಕು, ತುಂಬ ಡಿಫಿಕಲ್ಟ್. ಟೆಂಪ್ರೇಚರ್ ಎಷ್ಟಿರುತ್ತೆ ಗೊತ್ತಾ? ಮಾರ್ನಿಂಗ್ -10 ಡಿಗ್ರಿ, ನೈಟಲ್ಲಿ -14, 15, 17ವರೆಗೂ ಹೋಗ್ಬೋದು. ಬಟ್ ಈಗ ರೈಟ್ ಇಲ್ಲಿ 0 ಡಿಗ್ರಿ ದಾಟಿರೋದ್ರಿಂದ ಸ್ನೋ ಆಗ್ತಾಯಿದೆ. ಕಲಾಪತ್ತರ್ ಪೀಕ್ ಈಸ್ ಎಕ್ಸಲೆಂಟ್. ನಮಗೇನೇ ಹಾರ್ಡ್ ಇರ್ಬೋದು ಜರ್ನಿ, ಬಟ್ ಒನ್ ಆಫ್ ದ ಬೆಸ್ಟ್. ಇದು 5550 ಮೀಟರ್ ಹೈಟ್. ಸೊ ಅಷ್ಟು ಹೈಟಲ್ಲಿ ಅರೌಂಡ್ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡೋ ಟೈಮ್ 10 to 15 ಮಿನಿಟ್ಸ್ ಅಷ್ಟೇ. ಕ್ಯಾಪ್ಚರ್ ಫೋಟೋಸ್ ಆರ್ ವಿಡಿಯೋಸ್ ಆ್ಯಂಡ್ ರಿಟರ್ನ್ ಬಂದುಬಿಡಬೇಕು ಬಿಕಾಸ್ ಆಫ್ ಆಕ್ಸಿಜನ್ ಡೆಫಿಷಿಯನ್ಸಿ. ಆ್ಯಂಡ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಬಂದುಬಿಟ್ಟು 5364 ಮೀಟರ್ ಹೈಟ್ ಬರುತ್ತೆ. ಕ್ರೇಜಿ ಇದೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ ಎವರೆಸ್ಟ್ ಬೇಸ್ ಕ್ಯಾಂಪಲ್ಲಿ. ಸೊ ಬಿಕಾಸ್ ನಂಬರ್ ಆಫ್ ಫಾರಿನರ್ಸ್ ದೇ ವಿಸಿಟ್ ದಟ್ ಪ್ಲೇಸ್ ಟು ಕ್ಯಾಪ್ಚರ್ ಸಮ್ ಮೋರ್ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋಸ್. ಬಟ್ ನಾವು ಕೂಡ ಮಾಡಿದೆ. ಇನ್ನೇನು ಹೇಳೋದು, ಇವತ್ತಿನ ಜರ್ನಿ ಸಿಕ್ಕಾಪಟ್ಟೆ ಹಾರ್ಡ್ ಇತ್ತು ಆ್ಯಕ್ಚುಲಿ. ಯಾಕಂದರೆ ಮಾರ್ನಿಂಗು 3:30 ವೇಕಪ್ ಆಗಿ ಕಲಾಪತ್ತರ್ ಪೀಕ್ ಮುಗಿಸಿ ಟಿಫಿನ್ ಮಾಡಿ ಎಗೇನ್ ವಿ ಪ್ರಿಪೇರ್ಡ್ ಫಾರ್ EBC ಟ್ರೆಕ್ ಆದಮೇಲೆ ಅರೌಂಡ್ 8 ಕಿಲೋಮೀಟರ್ ಎಗೇನ್ ಮತ್ತೆ ಲುಕುಂಗ್ ಅಂತ ಬಂದಿದ್ದೀವಿ. ನೋಡಬೇಕು, ನಾಳೆ ಒಂದು ಟ್ರೆಕ್ ಇದೆ, ಬಟ್ ಸಿಕ್ಕಾಪಟ್ಟೆ ಸ್ನೋಫಾಲ್ ಇದೆ, ನೋಡಬೇಕು ಏನು ಮಾಡಬೇಕಂತ. ಬಟ್ ಹಿಮಾಲಯನ್ ರೀಜನಲ್ಲಿ 3 passes ವಿತ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್ ಇದೆಯಲ್ಲ, ಎಕ್ಸಲೆಂಟ್. ನಿಮ್ಮ ಪರ್ಸನಾಲಿಟಿ, ಸ್ಟ್ರೆಂತು, ಫಿಟ್ನೆಸ್ಸು ಪ್ರತಿಯೊಂದು ಗೊತ್ತಾಗಬೇಕಂದ್ರೆ ಇದೊಂದು ಟ್ರೆಕ್ ಮಾಡಿದ್ರೆ ಸಾಕು. ಜನ್ರಲಿ ಹೇಳ್ಬೇಕಂದ್ರೆ ಹೇಗಂದರೆ 3 passes ಟ್ರೆಕ್ನ ಹೇಗಂತಾರೆ ಅಂದರೆ, ಬಿಲೋ 6000 ಮೀಟರ್ ಹೈಟಲ್ಲಿ ಬರೋ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್. 6000 ಮೀಟರ್ ಎಬೋವ್ ಬರ್ತಕ್ಕಂಥದ್ದೆಲ್ಲ ಮೌಂಟೇನ್ ಕ್ಲೈಂಬಿಂಗು ಮತ್ತು ಈಗೇನು ಲೋಡ್ಸೆ ಮತ್ತು ಡಿಫ್ರೆಂಟ್ ಮೌಂಟೇನ್ಸ್ ಎಲ್ಲ ಹೈಕ್ ಮಾಡ್ತಾರಲ್ಲ, ಅವ್ರಿಗೆ ಅದು ಸೂಟಬಲ್ ಆಗುತ್ತೆ, ಟಫೆಸ್ಟ್ ಅಂತ. ಬಟ್ ಮೌಂಟೇನ್ ಹೈಕರ್ಸು ಮತ್ತು ಟ್ರೆಕ್ಕರ್ಸ್ಗೆ 3 passes ಈಸ್ ಮೋಸ್ಟ್ ಡಿಫಿಕಲ್ಟ್. ನಮ್ಮದು ಇವತ್ತು 12th ಡೇ, ರಿಮೈನಿಂಗ್ 4 ಡೇ ಉಳಿದಿದೆ. ಸೊ 4th ಡೇನಲ್ಲಿ ನಮ್ಚೆ ಬಜಾರ್ ಆ್ಯಂಡ್ ಲುಕ್ಲಾ, ಐ ಥಿಂಕ್ ಮೇ ಬಿ ಆಫ್ಟರ್ 2 days ಲಾಸ್ಟ್ ಡೇ ನಾವು ಲುಕ್ಲಾದಲ್ಲಿ ಆಲ್ಟ್ ಆಗ್ತೀವಿ. ರೈಟ್ ನಾವು ಆಲ್ಟಿಟ್ಯೂಡು 4950 to 5000 ಇದೆ ಆಲ್ಟಿಟ್ಯೂಡು, ಏನು ಡಿಫ್ರೆನ್ಸ್ ಏನಿಲ್ಲ. ಬೆಸ್ಟ್ ರೀ, ಹಿಮಾಲಯನಲ್ಲಿ ಒಂದು ಸಲ ಮಾಡಬೇಕು ಟ್ರೆಕ್, ಕ್ರೇಜಿ ಇರೋದು, ವಂಡರ್ಫುಲ್ ಫೀಲಿಂಗು, ಎಕ್ಸಲೆಂಟ್.